ನೆಕ್ಸ್ಟ್ ನಾವು ಬರುವ ಫ್ರೆಂಡ್ಸ್, ದೇವರ ಬಗ್ಗೆ ನಾವು ತಿಳ್ಕೊಳ್ಳೋಣ. ಹೀಗೆ ಆಧ್ಯಾತ್ಮಿಕ ಸತ್ಯಗಳನ್ನು ಆಧ್ಯಾತ್ಮಿಕ ವ್ಯಕ್ತಿಗಳಿಗೆ ವಿವರಿಸುತ್ತೇವೆ. ದೇವರ ಆತ್ಮದ ವರಗಳನ್ನು ಹೀಗೆ ಆಧ್ಯಾತ್ಮಿಕ ಸತ್ಯಗಳನ್ನು ಆಧ್ಯಾತ್ಮಿಕ ವ್ಯಕ್ತಿಗಳಿಗೆ ವಿವರಿಸುತ್ತೇವೆ. ಭೌತಿಕ ಮನುಷ್ಯನು ದೇವರ ಆತ್ಮದ ವರಗಳನ್ನು ನಿರಾಕರಿಸ್ತಾನೆ. ಅಂದರೆ ನಾವು ಮೆಟೀರಿಯಲಿಸ್ಟಿಕ್ ಆಗಿರುವ ವ್ಯಕ್ತಿಯು ದೇವರ ಆತ್ಮದ ವರಗಳನ್ನು ನಿರಾಕರಿಸ್ತಾನೆ. ಅವು ಅವನಿಗೆ ಹುಚ್ಚುತನವಾಗಿ ತೋರುತ್ತದೆ. ದೇವರ ಶಕ್ತಿ ಬಗ್ಗೆ ಯಾರಿಗೆ ಗೊತ್ತಿಲ್ವೋ, ಯಾರು ಅರ್ತಿಲ್ವೋ, ಆವಾಗ ನಾವು ದೇವರನ್ನು ಪ್ರೇಸ್ ಮಾಡೋದು, ದೇವರನ್ನು ಆರಾಧನೆ ಮಾಡೋದು, ದೇವರ ಬಗ್ಗೆ ನಾವು ಕೊಂಡಾಡೋದು, ದೇವರಿಗೆ ಸ್ತುತಿಸ್ತೋತ್ರ ಸಲ್ಲಿಸುವುದೆಲ್ಲ ಹುಚ್ಚುತನವಾಗಿ ತೋರ್ತದೆ. ಯಾರು ದೇವರನ್ನು ಅರ್ಥಕೊಂಡಿದ್ದಾರೋ, ದೇವರ ಬಗ್ಗೆ ತಿಳಿದುಕೊಂಡಿದ್ದಾರೋ, ದೇವರ ಶಕ್ತಿ ಬಗ್ಗೆ ತಿಳಿದುಕೊಂಡಿದ್ದಾರೋ, ಮತ್ತು ದೇವರು ನಮಗೆ ಮಾಡಿರೋ ಪವಾಡದ ಬಗ್ಗೆ ಎಲ್ಲ ಗೊತ್ತಿರ್ತದ್ದು, ಸಣ್ಣ ಸಣ್ಣ ದಿನನಿತ್ಯದ ನಮ್ಮ ಲೈಫಲ್ಲಿ ಆಗುವ ಎಷ್ಟೋ ವಿಷಯಗಳು, ಮಿರಾಕಲ್ಸ್ಗಳ ಬಗ್ಗೆ ದೇವರು ನಮಗೆ ನಿತ್ಯ ಮಾಡ್ತಾ ಇರ್ತಾರೋ, ಅದೆಲ್ಲ ನಮ್ಮ ಜ್ಞಾನದಿಂದ ನಾವು ಅರಿಯುವುದಲ್ಲ, ದೇವರ ಶಕ್ತಿಯಿಂದ ನಾವು ಅರಿಯುತ್ತೇವೆ ಮತ್ತು ಪವಿತ್ರಾತ್ಮರ ಶಕ್ತಿಯಿಂದ ನಾವು ಅರಿಯುತ್ತೇವೆ. ಆಗ ಅರ್ಥಕೊಂಡು ನಾವು ಮತ್ತೊಬ್ಬರಲ್ಲಿ ಹೇಳಿಕೊಳ್ಳಿಕ್ಕೆ ಹೋದಾಗ, ಯಾರೇ ದೇವರನ್ನು ಅರ್ಥಿಲ್ವೋ ಅವರು ಏನು ಹೇಳ್ತಾರೆ, ಅದು ಅವರಿಗೆ ಹುಚ್ಚುತನವಾಗಿ ತೋರ್ತದೆ. ಅದೇ ದೇವರ ಶಕ್ತಿಯ ಬಗ್ಗೆ ಅರ್ಥಿದ್ದವರು ದೇವರನ್ನು ಕೊಂಡಾಡುತ್ತಾರೆ, ದೇವರ ಬಗ್ಗೆ ಅವರು ಪ್ರೇಸ್ ಮಾಡ್ತಾರೆ, ದೇವರು ಒಳ್ಳೆಯದನ್ನು ಮಾಡಿದ್ದಾರೆ, ಇನ್ನೂ ದೇವರನ್ನು ಗ್ರಹಿಸಲು ನಮಗೆ ಬೇಡ್ತಾರೆ, ನಾವು ಪ್ರೇಸ್ ಮಾಡ್ತೀವಿ. ಇದೇ ದೇವರ ಬಗ್ಗೆ ನಾವು ದೇವರಿಗೂ ಮತ್ತು ದೇವರನ್ನು ನಂಬಿದವ್ರಿಗೂ ದೇವರನ್ನು ನಂಬದೇ ಇರೋರಿಗೂ ವ್ಯತ್ಯಾಸ. ಯಾರು ದೇವರ ಬಗ್ಗೆ ಆಧ್ಯಾತ್ಮಿಕತೆ ಕಡೆಗೆ ಹೆಚ್ಚು ಒಲವು ತೋರಿಸ್ತಾರೋ ಆವಾಗ ದೇವರದು ನಮ್ಮ ದಿನನಿತ್ಯದಲ್ಲಿ ನಮಗೆ ಬರೋ ಸಣ್ಣ ಸಣ್ಣ ವಿಷಯಗಳನ್ನು ದೇವರು ನಮ್ಮನ್ನು ಕಾಪಾಡ್ತಾ ಹೋಗ್ತಾರೆ. ಫಾರ್ ಎಕ್ಸಾಂಪಲ್, ಒಂದು ಎಕ್ಸಾಂಪಲ್ ನಾನು ನಿಮಗೆ ಕೊಡ್ತೇನೆ. ಏನಂತ ಹೇಳಿದರೆ, ನನ್ನ ಮಗಳಿಗೆ ಫಿಟ್ಸ್ ಬರ್ತದೆ. ಫಿಟ್ಸ್ ಬಂದ ಕೂಡಲೇ ನಾನು ದೇವರಿಗೆ ಬಗ್ಗೆ ನಾನು ಹೇಳ್ತೇನೆ, ದೇವರೇ ಇದು ನಿನ್ನದು ಅಲ್ಲದೆ ಹೋಗಿದ್ರೆ ಇದು ಫಿಟ್ಸ್ ಅವಳಿಗೆ ಈಗಲೇ ಈ ಗಳಿಗೆಯಲ್ಲೇ ನಿಂತು ಹೋಗಲಿ. ಇನ್ ದ ನೇಮ್ ಆಫ್ ದ ಫಾದರ್, ಸನ್ ಆಫ್ ದ ಹೋಲಿ ಸ್ಪಿರಿಟ್, ಇನ್ ದಿ ನೇಮ್ ಆಫ್ ದ ಫಾದರ್, ಸನ್ ಆ್ಯಂಡ್ ದ ಹೋಲಿ ಸ್ಪಿರಿಟ್, ಆ ಫಿಟ್ಸ್ ಈಗಲೇ ನಿಂತು ಹೋಗಲಿ ಅಂತ ನಾನು ಬೇಡ್ತೇನೆ. ಆ ಗಳಿಗೆಯಲ್ಲಿ ಅವಳ ಫಿಟ್ಸ್ ನಿಂತು ಹೋಗ್ತದೆ. ನೀವು ಪರೀಕ್ಷೆ ಮಾಡಿ ನೋಡಿ, ದೇವರ ಮೇಲೆ ನಂಬಿಕೆಯಿಂದ ಬೇಡಿ. ಇನ್ ದಿ ನೇಮ್ ಆಫ್ ದ ಫಾದರ್, ಸನ್ ಆ್ಯಂಡ್ ದ ಹೋಲಿ ಸ್ಪಿರಿಟ್, ಈ ಫಿಟ್ಸ್ ನಿಂತು ಹೋಗಲಿ ಅಂತ ನೀವು ಬೇಡಿ. ಆ ಗಳಿಗೆಯಲ್ಲೇ ನಿಮ್ಮ ಕಾಯಿಲೆಯು ಸಂಪೂರ್ಣವಾಗಿ ನಿಂತು ಹೋಗ್ತದೆ. ತಲೆನೋವು ಇನ್ನೇನು ನಿಂತು ಹೋಗ್ತದೆ. ನಿಮಗೆ ಬಿಕ್ಕಳಿಕೆ ಬರ್ತಾಯಿದ್ರು ಸಹ ಆ ಟೈಮಲ್ಲಿ ನಿಮಗೆ ನೀರು ಸಿಗದೇ ಇರುವಾಗ ನೀವು ಒಂದೇ ಒಂದು ಬೇಡಿ, ಇನ್ ದ ನೇಮ್ ಆಫ್ ದ ಫಾದರ್, ಸನ್ ಆ್ಯಂಡ್ ದ ಹೋಲಿ ಸ್ಪಿರಿಟ್, ನನ್ನ ಬಿಕ್ಕಳಿಕೆ ನಿಂತು ಹೋಗಲಿ ಅಂತ ಬೇಡಿ. ನಿಮ್ಮ ಬಿಕ್ಕಳಿಕೆ ಆ ಗಳಿಗೆಯಲ್ಲೇ ನಿಂತು ಹೋಗ್ತದೆ. ಬಟ್ ನೀವು ದೇವರಿಗೆ ಹತ್ರವಾಗ್ತಾ ಬರಬೇಕು. ಇದೇ ನನ್ನದು ಬೇಡಿಕೆ ಅಂತ ನಾನು ಹೇಳ್ತೇನೆ. ದೇವರನ್ನು ಪರೀಕ್ಷೆ ಮಾಡಿಕೊಂಡು ನೀವು ಇದು ಹೇಳಬೇಡಿ, ನಂಬಿಕೆಯಿಂದ ಬೇಡಿ, ದೇವರು ನಿಮಗೆ ಕೊಟ್ಟೇ ಕೊಡ್ತಾರೆ. ಥ್ಯಾಂಕ್ ಯು ಫ್ರೆಂಡ್ಸ್.